ಸ್ನೇಹಿತರೆ ವೆಲ್ಕಮ್ ಟು ಪ್ರಿಸಾರಾ. ಸೊ ಇವತ್ತು ವಿಡಿಯೋಲಿ ಆಲ್ರೆಡಿ ಒಂದು ಬ್ರೊಕೇಡ್ ಬ್ಲೌಸು, ಮೋಸ್ಟ್ಲಿ ಬ್ರೊಕೇಡ್ ಬ್ಲೌಸಲ್ಲಿ ವರ್ಕ್ ಮಾಡ್ರೆ ಕಾಣಿಸ್ತಾ ಇರುತ್ತಾ ಹಂಗೆ ಅಂತ ಒಂದು ಡೌಟ್ ಬರುತ್ತೆ. ಮತ್ತು ಬಾರ್ಡರ್ ಎಲ್ಲ ಇರುವಾಗ ಆ ಬಾರ್ಡ್ರಲ್ಲಿ ಹೇಗೆ ವರ್ಕ್ ಮಾಡಬೇಕು ಅಂತೆಲ್ಲ ಜಾಸ್ತಿ ಜನಕ್ಕೆ ಡೌಟ್ ಇರುತ್ತೆ. ಸೊ ಈ ವಿಡಿಯೋಲಿ ನಾನು ನಿಮಗೆ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ನೋಡಿ ಒಂದು ಹೆವಿ ಬ್ರೊಕೇಡ್ ಬ್ಲೌಸ್ ಏನಿದು, ಆಲ್ರೆಡಿ ಈ ಥರ ಬ್ಲೌಸಸ್ಗೆ ನಾವು ಹೆಂಗೆ ಡಿಸೈನ್ ಮಾಡಬೇಕಂತ ಕ್ಲೋಸ್ ಹೆಂಗೆ ವರ್ಕ್ ಮಾಡಬೇಕು. ಸೊ ದೂರ ವರ್ಕ್ ಮಾಡಿದರೆ ಅದು ಜಾಸ್ತಿ ಕಾಣಿಸ್ತಾ ಇಲ್ಲ ಮತ್ತು ಹೈಲೈಟ್ ಆಗೋಲ್ಲ ನಾವು ಮಾಡೋ ಡಿಸೈನು. ಸೊ ಈ ಥರ ನಿಮಗೆ ಬ್ರೊಕೇಡ್ ಬ್ಲೌಸಸ್ಗೆಲ್ಲ ನಾವು ಆಲ್ರೆಡಿ ಡಿಸೈನ ಸ್ವಲ್ಪ ಕ್ಲೋಸ್ಡ್ ಹೆಂಗೆ ಹಾಕಬೇಕು ಮತ್ತು ಸ್ವಲ್ಪ ದಪ್ಪ ಮೆಟೀರಿಯಲ್ಸ್ ಯೂಸ್ ಮಾಡಿನೂ ಹಾಕ್ಬೋದು. ಇದರಲ್ಲಿ ನೋಡಿ ನಾನು ಇಡ್ಲಿ ಬೀಡ್ಸ್ ಅಂತ ಹೇಳ್ತೀನಿ, ಅದು ಇಡ್ಲಿ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಮತ್ತು ಬಾರ್ಡರ್ಸ್ ಮೋಸ್ಟ್ಲಿ ಇರುವಾಗ ಏನಾದರೂ ಬಾರ್ಡರ್ ಡಿಸೈನ್ ಎಲ್ಲ ಇದ್ದರೆ ಪ್ಲೇನ್ ಬಾರ್ಡರ್ ಅಂದರೆ ನೀವು ಏನು ಬೇಕಂತಲೇ ಡಿಸೈನ್ ಮಾಡ್ಬೋದು. ಬಟ್ ಆಲ್ರೆಡಿ ಬಾರ್ಡ್ರಲ್ಲಿ ಡಿಸೈನ್ ಇದೆ ಅಂದರೆ ಆ ಬಾರ್ಡ್ರಲ್ಲಿ ಏನಿದೆ ಆ ಡಿಸೈನವೇ ಹೈಲೈಟ್ ಮಾಡಿ. ಸೊ ಆವಾಗ ನಿಮಗೆ ಆ ಬಾರ್ಡ್ರೂ ಚೆನ್ನಾಗಿರುತ್ತೆ, ಹೈಲೈಟ್ ಮಾಡಿರೋ ವರ್ಕ್ನು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಬಡ್ಜೆಟ್ ಹೇಗಿದೆ ಆ ಬಡ್ಜೆಟ್ಟಿಗೆ ತಕ್ಷಣ ನೀವು ಆ ಬಾರ್ಡ್ರನ್ನ ಹೈಲೈಟ್ ಮಾಡ್ಬೋದು. ಬಾರ್ಡ್ರ್ ಒಂದು ಡಿಸೈನ್ ಇದೆ, ನೀವೇನೋ ಅದರಲ್ಲಿ ಒಂದು ಡಿಸೈನ್ ಮಾಡ್ತೀರಂದರೆ ಅದು ಫುಲ್ ವೇಸ್ಟ್ ಆಗುತ್ತೆ, ಚೆನ್ನಾಗಿ ಕಾಣಿಸಲ್ಲ, ತುಂಬ ಕಚ್ಚ ಅಂತ ಆಗುತ್ತೆ. ಇಲ್ಲಾಂದರೆ ನೀವು ಫುಲ್ ಹೆವಿ ವರ್ಕ್ ಮಾಡ್ತೀರಾ, ಕೆಳಗಡೆ ಇರೋ ಬಟ್ಟೆನೇ ಕಾಣಿಸ್ತಾ ಇಲ್ಲ ಆ ಥರ ವರ್ಕ್ ಮಾಡ್ತೀರಂದರೆ ಕೆಳಗಡೆ ಏನು ಡಿಸೈನ್ ಇದ್ರೇನೂ ಪ್ರಾಬ್ಲಮ್ ಇಲ್ಲ, ನೀವು ಮೇಲೆ ಫುಲ್ ಹೆವಿ ವರ್ಕು ಮಾಡ್ಬೋದು. ಸಿಂಪಲ್ ಹೈಲೈಟ್ ಎಲ್ಲ ವರ್ಕ್ ಮಾಡ್ತೀರಂದರೆ ಸೇಮ್ ಬಾರ್ಡ್ರಲ್ಲಿ ಏನಿದೆ ಆ ಡಿಸೈನ್ವೇ ಹೈಲೈಟ್ ಮಾಡಿ. ನೀವು ಥ್ರೆಡ್ ವರ್ಕಲ್ಲಿ ಹೈಲೈಟ್ ಮಾಡ್ಬೋದು, ಬೀಡ್ ವರ್ಕಲ್ಲಿ ಹೈಲೈಟ್ ಮಾಡ್ಬೋದು. ಸೊ ಏನು ಬೇಕಂದ್ರೂ ಹೈಲೈಟ್ ಮಾಡ್ಬೋದು. ಆ ಬಡ್ಜೆಟ್ ವೈಸ್, ಕಸ್ಟಮರ್ ಬಡ್ಜೆಟ್ ವೈಸು ನೀವು ಮಾಡ್ಬೋದು. ಸೊ ಇದರಲ್ಲಿ ನೋಡಿ ಇದೂ ಒಂದು ಕ್ಲೈಂಟು ಬ್ಲೌಸ್, ಏನು ಸೇಮ್ ಸಾರಿ ಬ್ಲೌಸು, ಸೇಮ್ ಆಲ್ಮೋಸ್ಟ್ ಸೇಮ್ ಕಲರು. ಸೊ ಏನು ನಾನು ಕಲರ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿ ವರ್ಕ್ ಮಾಡ್ತಾಯಿದ್ದೇನೆ. ಸೊ ಚಿಕ್ಕ ಬೀಡ್ಸ್ ಯೂಸ್ ಮಾಡಿದ್ರೆ ಅಷ್ಟು ಜಾಸ್ತಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ದಪ್ಪ ಬೀಡ್ಸು, ಇಡ್ಲಿ ಬೀಡ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ನಿಮಗೆ ಆರಿ ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಂತ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು. prisara.com ಅಂತ ವೆಬ್ಸೈಟ್ ಇದೆ. ಸೊ ಅದರಲ್ಲಿ ನೀವು ಆರಿ ಮೆಟೀರಿಯಲ್ಸ್ ಅಂತ ಸೆಪ್ರೇಟು ಸೆಕ್ಷನ್ ಇದೆ, ಅಲ್ಲಿ ಹೋಗಿ ನೀವು ಏನೇನು ಮೆಟೀರಿಯಲ್ಸ್ ಬೇಕು ನೀವು ಆ್ಯಸ್ ಯೂಶುವಲ್ ಕಾರ್ಟ್ಲಿ ಆ್ಯಡ್ ಮಾಡಿಬಿಟ್ಟು ನೀವು ಗೂಗಲ್ ಪೇ, ಅದು ರಾಜೋ ಪೇ ಇದೆ. ಸೊ ನೀವು ಗೂಗಲ್ ಪೇ, ಪೇಟಿಎಮ್ ಎಲ್ಲ, ಫೋನ್ಪೇ ಎಲ್ಲನೂ ಇದೆ, ನೀವು ಪೇಮೆಂಟ್ ಮಾಡಿ ನೀವು ಚೆಕ್ಔಟ್ ಮಾಡ್ಬೋದು. ನಿಮ್ಗೇನಾದರೂ ಕಸ್ಟಮೈಸ್ ಮಾಡಬೇಕು ಅಂದರೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮದು ಓನ್ ಯೂನಿಟ್ ಇದೆ, ನಾವು ಓನ್ ಮ್ಯಾನುಫ್ಯಾಕ್ಚರರು. ನಿಮ್ಗೆ ಏ ಥರ ಬ್ಲೌಸ್ ಡಿಸೈನ್ಸ್ ಕೇಳಿದ್ರೇನೋ ಅದೇ ಥರ ಮಾಡ್ಬೋದು. ಸ್ಟಾರ್ಟಿಂಗ್ ಪ್ರೈಸ್ ನಮ್ಮದು ಜಸ್ಟ್ 550 ರುಪೀಸ್ಲಿಂದ ಆರಿ ವರ್ಕ್ ಬ್ಲೌಸಸ್ ಇದೆ. ನಮ್ಮ ಡಿಸೈನ್ಸ್ನ ನೋಡಬೇಕು, ಕ್ಯಾಟ್ಲಾಗ್ ನೋಡಬೇಕು ಅಂದರೆ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿ, ನಿಮಗೆ ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ, ನೀವು ಓಪನ್ ಮಾಡಿ ಚೆಕ್ ಮಾಡ್ಬೋದು. ಸೊ ಬ್ಲೌಸಸ್ ಮಾತ್ರ ಇಲ್ಲ, ಲೆಹೆಂಗಾಸು, ಗೌನ್ಸು, ಕುರ್ತೀಸು ಎಲ್ಲ ಕೂಡ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಮಾಮ್ ಆ್ಯಂಡ್ ಡಾಟರ್ ಕಾಂಬೋ, ಒಂದು ಕಂಪ್ಲೀಟ್ ವೆಡ್ಡಿಂಗ್ಗೆ, ಬ್ರೈಡ್ಗೆ, ಗ್ರೂಮ್ಗೆ, ಫುಲ್ ವೆಡ್ಡಿಂಗ್ ಮೆಂಬರ್ಸ್ಗೆ ಕೂಡ, ಫ್ಯಾಮ್ಲಿಗೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೆ ಎಲ್ಲರಿಗೆ ನಾವು ಎಲ್ಲ ಟೈಪ್ ಆಫ್ ಔಟ್ಫಿಟ್ಸ್ನ ಕಸ್ಟಮೈಸ್ ಮಾಡ್ತೀವಿ. ನೀವು ವೆಸ್ಟರ್ನ್ ಔಟ್ಫಿಟ್ ಬೇಕು ಅಂತಲೂ ಮಾಡ್ತೀವಿ, ಟ್ರೆಡಿಷ್ನಲ್ ಬೇಕು ಅಂತಲೂ ಮಾಡ್ತೀವಿ, ಇಂಡೋ ವೆಸ್ಟರ್ನ್ ಬೇಕು ಅಂತಲೂ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಓನ್ಲಿ ಆನ್ ಅಪಾಯಿಂಟ್ಮೆಂಟ್ಸು. ಸೊ ಪ್ಲೀಸ್ ನೀವು ನಂಬರ್ಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿಬಿಟ್ಟು ಬನ್ನಿ. ಗೂಗಲ್ಲಿ ಚೆಕ್ ಮಾಡಿದ್ರೆ ಪ್ರಿಸಾರಾ ಅಂತ ಚೆಕ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಬರುತ್ತೆ. ಬಟ್ ಜಸ್ಟ್ ಒಂದು ಕಾಲ್ ಮಾಡಿಬಿಟ್ಟು ಬನ್ನಿ. ಈವನ್ ಸಂಡೇಸ್ ಕೂಡ ಓಪನ್ ಇದೆ, ಬಟ್ ಜಸ್ಟ್ ಕಾಲ್ ಮಾಡಿಬಿಟ್ಟು ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಬಿಕಾಸ್ ಎಲ್ಲ ಟೈಮ್ ನಾನು ಅವೈಲೇಬಲ್ ಇಲ್ಲ, ನೀವು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಿಮಗೆ ಮಾತ್ರ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಕೊಡ್ತೀವಿ, ಎಲ್ಲರಿಗೆ ಆ ಟೈಮ್ ಇರಲ್ಲ. ಡಿಫ್ರೆಂಟ್ ಟೈಮ್ಸ್ಗೆ ನೀವು ಬ್ರೈಡೆಲ್ಲ ಬಂದಿದ್ದರೆ ನೀವು ಸ್ಲೋವಾಗಿ ಕುತ್ಕೊಂಡು ಡಿಸೈನ್ಸ್ ಎಲ್ಲ ಚೆಕ್ ಮಾಡಿ ನೀವು ನಿಧಾನಕ್ಕೆ ಆರ್ಡರ್ಸ್ ಪ್ಲೇಸ್ ಮಾಡಿ ಹೋಗ್ಬೋದು. ಸೊ ಇವಾಗ ನೋಡಿ ಆ ಡಿಸೈನ್ ಹೇಗಿದೆ ಆ ಡಿಸೈನ್ ಮೇಲೇ ನಾನು ಹೈಲೈಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಆ ಡಿಸೈನು ಹೈಲೈಟ್ ಆಗುತ್ತೆ, ನೀವು ಮಾಡಿರೋ ವರ್ಕ್ನೂ ಕಾಣಿಸ್ತಾ ಇದೆ. ಸೊ ನಮ್ಮದು ಪ್ರೈಸು ಸ್ಟಾರ್ಟಿಂಗ್ ಜಸ್ಟ್ 550 ರುಪೀಸು. ನಮಗೆ 40,000, 50,000, 1 ಲ್ಯಾಕ್ವರೆಗೆ ನಾವು ಬ್ಲೌಸಸ್ ಮಾಡಿದ್ದೀವಿ. ನೀವು ಕ್ಯಾಟ್ಲಾಗಲ್ಲಿ ಚೆಕ್ ಮಾಡ್ಬೋದು. ಎಲ್ಲದಕ್ಕೆ ಪ್ರೈಸಸ್ ಮೆನ್ಷನ್ ಮಾಡಿಲ್ಲ, ಬಟ್ ಫ್ಯೂ ಬ್ಲೌಸಸ್ಗೆ ಮೆನ್ಷನ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ. ನಿಮ್ಗೆ ಅದರಲ್ಲಿದ್ದು ಏನಾದರೂ ಡಿಸೈನ್ಸ್ ಇಷ್ಟ ಆಗಿದ್ದರೆ ನಿಮ್ಮ ಬ್ಲೌಸ್ಗೆ ಕೂಡ ನೀವು ಕಸ್ಟಮೈಸ್ ಮಾಡ್ಬೋದು. ಸೊ ಮದುವೆ ಆಗುತ್ತೆ, ನೀವು ಬ್ಲೌಸಸ್ ಎಲ್ಲ ವರ್ಕ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಸರ್ಚ್ ಮಾಡಿದರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ನಿಮಗೆ ಬೊಟೀಕ್ಲಿಂದ ಡೆಫಿನೆಟ್ಲಿ ನಿಮಗೆ 30 to 40% ಬೆಸ್ಟ್ ಪ್ರೈಸ್ ಸಿಗುತ್ತೆ. ಬಿಕಾಸ್ ಇದು ನಮ್ಮದು ಓನ್ ಯೂನಿಟ್ ಇದೆ, ಅದಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಹೋಲ್ಸೇಲ್ ರೇಟಲ್ಲಿ ನಾವು ಮಾಡಿಕೊಡ್ತೀವಿ. ಈವನ್ ಬೊಟೀಕ್ಸ್ಗೆ, ಟೇಲರ್ ಶಾಪ್ಸ್ಗೆಲ್ಲ ಕೂಡ ನಾವೇ ಆರಿ ವರ್ಕ್ ಮಾಡಿ ಸಪ್ಲೈನೂ ಮಾಡ್ತೀವಿ. ಸೊ ನಿಮ್ದು ಯಾರಾದರೂ ಶಾಪ್ ಇದೆ, ಒಂದು ಎಂಬ್ರಾಯ್ಡ್ರಿ ಮ್ಯಾನುಫ್ಯಾಕ್ಚರರ್ ನೀವು ಸರ್ಚ್ ಮಾಡ್ತಾಯಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇದೆ, ನಾವೆಲ್ಲರಿಗೆ ಎಂಬ್ರಾಯ್ಡ್ರಿ ವರ್ಕು ಮೇನಿಂಗ್ ಮಾಡಿಕೊಡ್ತೀವಿ. ನಿಮ್ಗೆ ಇನ್ಕೆ ಸ್ಟಿಚಿಂಗ್ ಬೇಕು ಅಂತಂದರೆ ಸ್ಟಿಚಿಂಗ್ನು ನಾವೇ ಮಾಡಿಕೊಡ್ತೀವಿ. ಇಲ್ಲ ನೀವೇ ಟೇಲರ್ ಶಾಪ್ ಇದೆ, ಇಲ್ಲ ನೀವೇ ಸ್ಟಿಚ್ ಮಾಡ್ತೀರಾ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾತ್ರ ನೀವು ಮಾಡಿಕೊಂಡು ನೀವು ಹೋಗ್ಬೋದು. ಸೊ ಸ್ಟಾರ್ಟಿಂಗ್ ಜಸ್ಟು 550 ರುಪೀಸ್ಲಿಂದ ನಾವು ಆರಿ ವರ್ಕ್ ಬ್ಲೌಸಸ್ಸು ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿನೂ 550ಗೆಲ್ಲ ಸ್ಟಾರ್ಟೇ ಮಾಡಲ್ಲ. ಈವನ್ ನೀವು ಮೆಷಿನ್ ಎಂಬ್ರಾಯ್ಡ್ರಿ ಕೇಳಿದರೆ ಕೂಡ 550ಗೆ ಸ್ಟಾರ್ಟ್ ಮಾಡಲ್ಲ. ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕೆ ನಿಮಗೆ 550 ಮಾಡಿಕೊಡ್ತೀವಿ. ಬಿಕಾಸ್ ಎಲ್ಲ ಪ್ಲೇಸ್ಲಿ ನಿಮಗೆ ನೋಡಿದ್ರೆ ಮಿನಿಮಮ್ 1000, 1500, 2000 ಚಾರ್ಜ್ ಮಾಡ್ತಾರೆ ಸ್ಟಾರ್ಟಿಂಗ್ ಪ್ರೈಸು. ಸೊ ಇವಾಗ ಮೇಲೆ ನೋಡಿ ಒಂದು ಲೈನ್ ಶುಗರ್ ಬೀಡ್ಸು, ಮತ್ತು ಒಂದು ಲೈನ್ ಬಂಚ್ ಬೀಡ್ಸು,
ಮತ್ತು ಹಾಗೆ ಒಂದು ಲೈನ್ ಶುಗರ್ ಬೀಡ್ಸು ಮತ್ತು ಬಂಚ್ ಬೀಡ್ಸು. ಆ ಶಾರ್ಪ್ ಎಡ್ಜಸ್ ಎಲ್ಲ ಹೆಂಗೆ ಫಿನಿಷ್ ಮಾಡ್ತೀನಿ ಅಂತ ನೋಡಿ. ಸೊ ನೀಟಾಗಿ ಅಲ್ಲೊಂದು ಎಕ್ಸ್ಟ್ರಾ ಬೀಡ್ ಹಾಕಿ ಫಿನಿಷ್ ಮಾಡಿದ್ರೆ ನಿಮಗೆ ಬ್ಯೂಟಿಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಅದೇ ಥರ ಒಂದು 5 ಲೈನು 6 ಲೈನ್ ಫಿನಿಷ್ ಮಾಡಿಬಿಟ್ಟು ಮತ್ತು ಒಂದು ಚಿಕ್ಕ ಚಿಕ್ಕ ಹೂಮ ಥರ ನಾನು ಫಿನಿಷ್ ಮಾಡಿದ್ದೀನಿ. ಇವಾಗ ಇದ್ರ ಮೇಲೆ ಇಡ್ಲಿ ಬೀಡ್ಸ್ ಯೂಸ್ ಮಾಡಿ ಒಂದು ಚಿಕ್ಕ ಹೂಮ ಥರ ಫಾರ್ಮ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ ನಾನು ಬ್ರೊಕೇಡ್ ಮೇಲೇ ಅದು ಸ್ವಲ್ಪ ತಿಕ್ ವರ್ಕ್ ಮಾಡಬೇಕು, ಗ್ಯಾಪ್ ಬಿಟ್ಟು ವರ್ಕ್ ಮಾಡಬಾರ್ದು. ಈ ಥರ ಲೈನ್ ಹಾಕಿದರೆ ಕೂಡ ಸ್ವಲ್ಪ ತಿಕ್ ವರ್ಕ್ ಮಾಡಿದರೆ ಚೆನ್ನಾಗೆ ಬ್ರೈಟ್ ಹೆಂಗೆ ಕಾಣಿಸ್ತಾ ಇದೆ. ಸೊ ನಿಮಗೆ ಈ ಥರ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಕ್ಲಾಸಸ್ ಜಾಯಿನ್ ಮಾಡಬೇಕು ಅಂದರೆ ಕೂಡ ಕಾಂಟ್ಯಾಕ್ಟ್ ಮಾಡಿ. ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ವೆರೈಟೀಸ್ ಆಫ್ ವರ್ಕ್ನು ನಾವು ಕವರ್ ಮಾಡ್ತೀವಿ. ಸ್ಟಾರ್ಟಿಂಗ್ ನಿಮಗೆ ಚೈನ್ ಸ್ಟಿಚ್ಲಿಂದ ಮತ್ತು ಥ್ರೆಡ್ ವರ್ಕು, ಬೀಡ್ ವರ್ಕು, ಜರ್ದೋಸಿ ವರ್ಕು, ಮಿರರ್ ವರ್ಕು, ರಿಬ್ಬನ್ ವರ್ಕು, ಮತ್ತು ಬ್ರೋಚ್ ವರ್ಕು, ಎಂಬೋಸ್ಡ್ ವರ್ಕು, ಎಲ್ಲ ವೆರೈಟೀಸ್ ಆಫ್ ವರ್ಕ್, ಪೇಂಟಿಂಗ್ ಆ್ಯಂಡ್ ಎಂಬ್ರಾಯ್ಡ್ರಿ, ಫ್ಯೂಷನು ಎಲ್ಲನೂ ನಿಮಗೆ ಈ ಕೋರ್ಸಲ್ಲಿ ಕವರ್ ಆಗುತ್ತೆ. ಇದು 3 months ಕೋರ್ಸು. ಡೈರೆಕ್ಟ್ ಕ್ಲಾಸ್ನೂ ಇದೆ, ದಟ್ ಈಸ್ ಆನ್ಲೈನ್ ಕ್ಲಾಸ್ನೂ ಇದೆ, ಆಫ್ಲೈನ್ ಕ್ಲಾಸ್ನೂ ಇದೆ. ಸೊ ನಿಮಗೆ ಏನು ಕ್ಲಾಸ್ ಇಷ್ಟ ಆಗುತ್ತೆ, ನಿಮಗೆ ಅದು ಕಂಫರ್ಟಬಲ್ ಇರುತ್ತೆ, ನೀವು ಆವಾಗ ಬರ್ಬೋದು. ನಿಮ್ಗೆ ಅಗೇನ್ ವೀಕ್ ಡೇಸ್ ಕ್ಲಾಸ್ನೂ ಇದೆ, ವೀಕೆಂಡ್ ಕ್ಲಾಸಸ್ನೂ ಇದೆ. ಮೋಸ್ಟ್ಲಿ ಮಾರ್ನಿಂಗ್ ಬ್ಯಾಚಸ್ಸೇ ಇದೆ. ಸೊ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸ್ಬಿಟ್ಟು ನೀವು ಬರ್ಬೋದು. ಇಲ್ಲ ನಂಗೆ ಬರೋಕ್ಕಾಗಲ್ಲ, ತುಂಬ ದೂರ ಇದೆ ಅಂದರೆ ನೀವು ಆನ್ಲೈನ್ ಕ್ಲಾಸ್ನೂ ಮಾಡ್ಬೋದು. ಸೇಮ್ ನಾವು ಆಫ್ಲೈನಲ್ಲಿ ಏನು ಹೇಳ್ಕೊಡ್ತೀವಿ ಅದೇ ಸೇಮ್ ಸಿಲೆಬಸ್ಸು, ಅದೇ ಸೇಮ್ ಮೆಥಡ್ ಆಫ್ ಟೀಚಿಂಗು ನಿಮಗೆ ಆನ್ಲೈನ್ ಕ್ಲಾಸ್ನೂ ಮಾಡ್ತೀವಿ. ಮತ್ತು ಕ್ಲಾಸಸ್ಸೋட ವೀಡಿಯೋಸ್ನು ನಿಮಗೆ ಶೇರ್ ಮಾಡ್ತೀವಿ. ಏನಾದ್ರು ಡೌಟ್ ಇದ್ದರೆ ನೀವು ವೀಡಿಯೋಸ್ ನೋಡಿ ಚೆಕ್ ಮಾಡ್ಬೋದು. ಲೈಫ್ ಟೈಮ್ ಆ್ಯಕ್ಸಸ್ ಇರುತ್ತೆ, ನೀವು ಯಾವಾಗ ಬೇಕಂದ್ರೂ ಚೆಕ್ ಮಾಡ್ಬೋದು. ಸೊ ಇದು 3 months ಕೋರ್ಸು. ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲನೂ ಕಂಪ್ಲೀಟ್ ಮಾಡ್ತೀನಿ. ಅಗೇನ್ ನಿಮಗೆ ಸಿಂಪಲ್ ಡಿಸೈನ್ಲಿಂದ ಒಂದು ಅಡ್ವಾನ್ಸ್ ಡಿಸೈನ್ವರೆಗೆ ನಿಮಗೆ ಟ್ರೇಸಿಂಗ್ನೂ ಕವರ್ ಆಗುತ್ತೆ. ಸೊ ಜಾಸ್ತಿ ಚೆನ್ನಾಗೆ ಭಯ ಇರೋದೆ ನನಗೆ ಡ್ರಾಯಿಂಗ್ ಗೊತ್ತಾಗಿಲ್ಲ, ನನಗೆ ಟ್ರೇಸಿಂಗ್ ಬರಲ್ಲ, ಸೊ ನಾನು ಹೇಗೆ ಒಂದು ಡಿಸೈನು ಟ್ರೇಸ್ ಮಾಡೋದು ಅಂತಲೇ ಭಯ ಇರುತ್ತೆ. ಬಟ್ ಇದರಲ್ಲಿ ಕಂಪ್ಲೀಟ್ಲಿ ನೀವು ಏನು ಡ್ರಾಯಿಂಗ್ ನಾಲೆಜ್ ಇಲ್ಲಂದ್ರೇನು ಓಕೆ, ಟೈಲರಿಂಗ್ ನಾಲೆಜ್ ಇಲ್ಲಂದ್ರೇನು ಒಂದು ಮೆಷರ್ಮೆಂಟ್ಸ್ ತಗೊಂಡು ಹೇಗೆ ನೀವು ಕಂಪ್ಲೀಟಿಂಗ್ ಮಾರ್ಕ್ ಮಾಡಿ ಒಂದು ಡಿಸೈನ್ನ ಟ್ರೇಸ್ ಮಾಡಬೇಕು ಅಂತ ನಿಮಗೆ ಕಂಪ್ಲೀಟಿಂಗ್ ತೋರಿಸ್ಕೊಡ್ತೀನಿ. ಇದು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮ್ಮ ಓನ್ ಬೊಟೀಕ್ನು ನೀವೇ ಸ್ಟಾರ್ಟ್ ಮಾಡೋದು. ಅದಕ್ಕೇನು ಬೊಟೀಕ್ ಟ್ರೈನಿಂಗ್ನು ಕಂಪ್ಲೀಟ್ಲಿ ಈ ಕೋರ್ಸಲ್ಲಿ ಕವರ್ ಆಗುತ್ತೆ. ಬೊಟೀಕ್ ಟ್ರೈನಿಂಗ್ ಅಂದರೆ ನಿಮಗೆ ಹೇಗೆ ಫಸ್ಟ್ ಆಫ್ ಆಲ್ ನೀವು ಹೆಂಗೆ ಒಂದು ಆನ್ಲೈನ್ ಅಕೌಂಟ್ ಸೆಟಪ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹೆಂಗೆ ಅಕೌಂಟ್ ಸೆಟಪ್ ಮಾಡಬೇಕು ಇದರಲ್ಲಿಂದ ಸ್ಟಾರ್ಟ್ ಮಾಡಿ, ಮತ್ತು ಹೆಂಗೆ ನೀವು ಕ್ಯಾಟ್ಲಾಗ್ ಪ್ರಿಪೇರ್ ಮಾಡಬೇಕು, ಹೆಂಗೆ ಫೋಟೋಸ್ ಮಾಡಬೇಕು, ಹೆಂಗೆ ಎಡಿಟಿಂಗ್ ಮಾಡಬೇಕು, ಎಲ್ಲ ಬೇಸಿಕ್ಸ್ ಎಲ್ಲನೂ ಹೇಳ್ಕೊಡ್ತೀನಿ. ಹೆಂಗೆ ಎಡಿಟಿಂಗ್ ಮಾಡಬೇಕು, ಮತ್ತು ಹೆಂಗೆ ಕಸ್ಟಮರ್ಸ್ ಹತ್ರ ನೀವು ಕ್ವೆಶ್ಚನ್ಸ್ ಕೇಳಬೇಕು, ಆರ್ಡರ್ಸ್ ತಗೊಳ್ಳೋಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ಸ್ ನಮಗೆ ಬೇಕು, ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು, ಪ್ರೈಸ್ ಹೆಂಗೆ ಫಿಕ್ಸ್ ಮಾಡಬೇಕು, ಇದು ಎಲ್ಲ ಕೂಡ ನಾನು ಕವರ್ ಮಾಡ್ತೀನಿ ಬೊಟೀಕ್ ಟ್ರೈನಿಂಗಲ್ಲಿ. ಸೊ ನೀವು ಕ್ಲಾಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಮ ಆನ್ಲೈನ್ ಅಕೌಂಟು ಎಲ್ಲ ನಾನೇ ಕ್ರಿಯೇಟ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ. ನೀವು ಕ್ಲಾಸ್ ಫಿನಿಷ್ ಆಗೋದಕ್ಕೆ ಮುಂದೆ ನೀವು ನಿಮ್ಮ ಆನ್ಲೈನ್ ಅಕೌಂಟೆಲ್ಲ ರೆಡಿ ಇರುತ್ತೆ. ನೀವು ಮನೇಲಿ ಇದ್ಕೊಂಡೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟು ನಿಮ್ಮ ಆನ್ಲೈನ್ ಬೊಟೀಕ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೀವು ನನ್ನ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸ್ ಮುಗಿದ ತಕ್ಷಣ ಕಸ್ಟಮರ್ ಆರ್ಡರ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ನೋಡಿ 2 ಫ್ಲವರ್ ಮಾಡಿದ್ದೀನಿ. ಇದು ಸ್ವಲ್ಪ ಕ್ಲೋಸಿಂಗ್ ಇರುತ್ತೆ, ಇದು ಸ್ವಲ್ಪ ದೂರ ಇರುತ್ತೆ. ಬಟ್ ಮೋಸ್ಟ್ಲಿ ಕ್ಲೋಸಿಂಗ್ ಮಾಡೋ ವರ್ಕೆ ಚೆನ್ನಾಗಿ ಬ್ರೈಟ್ ಕಾಣಿಸ್ತಾ ಇದೆ. ನೀವು ಪ್ಲೇನ್ ಫ್ಯಾಬ್ರಿಕ್ಲಿ ಮಾಡ್ತೀರಿ ಅಂತ ಸ್ವಲ್ಪ ದೂರನೂ ಮಾಡ್ಬೋದು. ಬಟ್ ಈ ಥರ ಬ್ರೊಕೇಡ್ ಫ್ಯಾಬ್ರಿಕ್ಲಿ ಮಾಡುವಾಗ ಮೋಸ್ಟ್ಲಿ ಕ್ಲೋಸಿಂಗ್ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ, ಆವಾಗ ಚೆನ್ನಾಗಿ ಹೈಲೈಟ್ ಹೆಂಗೆ ಕಾಣಿಸ್ತಾ ಇದೆ. ಸೊ ಸ್ಲೀವ್ಸ್ಗೆ ಅದೇ ನಾನು ಫಿನಿಷ್ ಮಾಡಿಬಿಟ್ಟೆ. ಇವಾಗ ನೆಕ್ ಡಿಸೈನ್ ಮಾಡ್ತಾಯಿದ್ದೀನಿ. ಇವಾಗ ನೆಕ್ ಡಿಸೈನ್ ಸ್ಟಾರ್ಟ್ ಮಾಡುವಾಗ ಚೈನ್ ಸ್ಟಿಚ್ ಅಂತ ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ಏನಂದರೆ ನೋಡೋದಕ್ಕೆ ಗ್ರ್ಯಾಂಡ್ ಡಿಸೈನು, ಬಟ್ ಏನು ಟ್ರೇಸಿಂಗೆ ನಾನು ಮಾಡ್ಲಂಗೆ ಈಸಿಂಗೆ ಮಾಡ್ತೀನಿ. ಸೊ ಏನೇನು ಟೆಕ್ನಿಕ್ಸ್ ಎಲ್ಲ ಇದೆ ಅಂತ ನಾನು ಹೇಳ್ಕೊಡ್ತೀನಿ. ನಿಮಗೆ ಸ್ಪ್ಲಿಟ್ ಡಿಸೈನ್ಸ್ ಇದೆ, ಕಂಟಿನ್ಯೂಸ್ ಡಿಸೈನ್ಸ್ ಇದೆ. ಸೊ ಆ ಡಿಸೈನ್ ಅಂದರೆ ಏನು ಅದೆಲ್ಲ ಕಂಪ್ಲೀಟಾಗಿ ನಿಮಗೆ ಪ್ರೊಸೀಜರ್ ವೈಸು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಜಾಸ್ತಿ ಚೆನ್ನಾಗಿ ಭಯ ಇರುತ್ತೆ, ಇದು ಮಾಡೋಕ್ಕಾಗುತ್ತಾ, ಇದು ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಕಷ್ಟ ಇಲ್ಲ, ತುಂಬ ಈಸಿನೇ ಬರುತ್ತೆ. ನನ್ನ ಸ್ಟೂಡೆಂಟ್ಸ್ ಎಲ್ಲ ನೀಡಲ್ ಹೋಲ್ಡ್ ಮಾಡೋಕ್ಕೆ ಕೂಡ ಗೊತ್ತಿಲ್ಲಂಗೆ ಜಾಯಿನ್ ಮಾಡ್ತಾರೆ. ಬಟ್ ಎಂಡ್ ಆಫ್ 3 months ನಿಮ್ಗೆ ನೋಡಿದರೆ ಬ್ಯೂಟಿಫುಲ್ಲಾಗಿ ಬ್ಲೌಸಸ್ ಎಲ್ಲ ಕಸ್ಟಮೈಸ್ ಮಾಡ್ತಾರೆ. ಅವರೇ ಮೆಷರ್ಮೆಂಟ್ಸ್ ತಗೊಂಡು ಅವ್ರ ಕುರ್ತಿಗೆ, ಅವ್ರ ಬ್ಲೌಸಸ್ಗೇನು ಅವರೇ ವರ್ಕ್ ಮಾಡ್ತಾರೆ. ಮತ್ತು ಕಸ್ಟಮರ್ಗೇನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರೇ ಅರ್ನ್ ಮಾಡ್ತಾರೆ. ಫ್ಯೂ ಸ್ಟೂಡೆಂಟ್ಸ್ ಎಲ್ಲ ಬೊಟೀಕ್ಗೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೇನ ಆ ಥರ ಒಂದು ಬಿಸ್ನೆಸ್ ಮಾಡಬೇಕು ಅಂತ ನಿಮಗೆ ಮೈಂಡ್ಲಿದ್ದರೆ, ಇಲ್ಲ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದೀನಿ, ಇದೊಂದು ಸೆಕೆಂಡ್ರಿ ಇನ್ಕಮ್ ಥರ ಬೇಕು, ಇಲ್ಲ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇದೆ ಅಂದರೆ ನೀವು ಡೆಫಿನೆಟ್ಲಿ ಈ ಕೋರ್ಸ್ ಜಾಯಿನ್ ಮಾಡ್ಬೋದು. ಬೋತ್ ಆನ್ಲೈನ್ ಕ್ಲಾಸ್ನೂ ಅವೈಲಬಲ್ ಇದೆ, ಆಫ್ಲೈನ್ ಕ್ಲಾಸ್ನೂ ಅವೈಲಬಲ್ ಇದೆ. ಇನ್ ಕೇಸ್ ನೀವು ಅಬ್ರಾಡ್ಲಿದ್ದರೆ ಕೂಡ ಈಸಿಲಿ ಆನ್ಲೈನ್ ಕ್ಲಾಸಲ್ಲಿ ಜಾಯಿನ್ ಮಾಡ್ಬೋದು.
ಇವಾಗ ನಿಮಗೆ ಈ ನ್ಯೂ ಇಯರ್ ಆಫರ್, ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಆಫರ್ಗೆ 50% ಫ್ಲ್ಯಾಟ್ ಆಫರ್ ನನ್ನ ಕೋರ್ಸಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಇದು ಬೇಕು ಅಂದ್ರೂ ನೀವು ಜಾಯಿನ್ ಮಾಡ್ಬೋದು. ನಿಮಗೆಲ್ಲ ಕಂಪ್ಲೀಟ್ ರೆಕಾರ್ಡೆಡ್ ವೀಡಿಯೋಸ್ ನಾನು ಕೊಡ್ತೀನಿ, ಅದು ನೋಡಿ ನೀವು ವರ್ಕ್ ಮಾಡ್ಬೋದು. ಸೊ ಅದು ಏನಂತ ಫುಲ್ ಪ್ರೊಸೀಜರ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಮಾಡಬೇಕಂತ ಹೇಳಿ. ಇದು 50% ಆಫರು ಓನ್ಲಿ ಟಿಲ್ ಡಿಸೆಂಬರ್ 31. ಅದು ಒಳಗಡೆ ಪೇಮೆಂಟ್ ಮಾಡಿ ಜಾಯಿನ್ ಮಾಡೋರಿಗೆ ಮಾತ್ರ 50% ಆಫರು. ಸೊ ಅದು ಬಂದು ನಿಮಗೆ ಆನ್ಲೈನ್ ಇಲ್ಲ ಆಫ್ಲೈನ್ ಇಲ್ಲ, ನಿಮಗೆ ರೆಕಾರ್ಡೆಡ್ ವೀಡಿಯೋಸ್ ಕೊಟ್ಬಿಡ್ತೀನಿ, ಅದು ನೋಡಿಬಿಟ್ಟು ನೀವು ವರ್ಕ್ ಮಾಡ್ಬೋದು. ಸೊ ಮೋಸ್ಟ್ಲಿ ವರ್ಕಿಂಗ್ ವುಮೆನೋ ಇಲ್ಲ ಒಂದು ರೊಟೇಷನಲ್ ಶಿಫ್ಟ್ ಇರೋರಿಗೆ, ಸಮಟೈಮ್ಸ್ ಮಾರ್ನಿಂಗ್ ಫ್ರೀ ಇರೋರು, ಆಫ್ಟರ್ನೂನ್ ಫ್ರೀ ಇರೋರು, ಆ ಥರ ಮಿಕ್ಸ್ಡ್ ನೀವು ಇರೋ ಸ್ಟೂಡೆಂಟ್ ಅಂದರೆ ನೀವು ಆ ರೆಕಾರ್ಡೆಡ್ ಸೆಕ್ಷನ್ಸ್ ತೊಗೋಬೋದು. ನಿಮಗೆ ಅದನ್ನು ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿ ಬ್ಯೂಟಿಫುಲ್ಲಾಗಿ ಎಲ್ಲ ವೀಡಿಯೋಸ್ ಇರುತ್ತೆ. ಏನಾದ್ರು ಡೌಟ್ ಇದ್ದರೆ ನಾವು 24/7 ಸಪೋರ್ಟ್ ಮಾಡ್ತೀವಿ. ಅದನ್ನು ಸೇಮ್ ಇದೆಲ್ಲನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ವ, ಬಿಸ್ನೆಸ್ ಟ್ರೈನಿಂಗು, ಟ್ರೇಸಿಂಗ್ ಟೆಕ್ನಿಕ್ಸು, ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ಸ್ಟಿಚಸ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅದರಲ್ಲಿ ಇರುತ್ತೆ. ಸೊ ಅದು ಜಾಯಿನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೇನು ಆ 50% ಫ್ಲ್ಯಾಟ್ ಆಫಲ್ಲಿ ನೀವು ಜಾಯಿನ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಫ್ರೀ ಹೆಂಗೆ ನಾನು ಈ ಟ್ರೇಸಿಂಗ್ ಕೋರ್ಸು ಪ್ರೊವೈಡ್ ಮಾಡ್ತೀನಿ. ಸೊ ಇದು ನನ್ನ ಥರ ಇರೋ ವುಮೆನ್ಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರೋರಿಗೆ, ಇಲ್ಲಾಂದರೆ ಆಲ್ರೆಡಿ ನಾನು ಎಂಬ್ರಾಯ್ಡ್ರಿ ಬೇಸಿಕ್ ಗೊತ್ತು, ಇಲ್ಲ ನಾನು ಕಂಪ್ಲೀಟ್ ಹೆಂಗೇನೋ ಲರ್ನ್ ಮಾಡಿದ್ದೀನಿ, ಬಟ್ ಇದನ್ನು ಹೇಗೆ ಬಿಸ್ನೆಸ್ ಥರ ನನಗೆ ಮಾಡಬೇಕಂತ ಗೊತ್ತಾಗಿಲ್ಲ, ಇದು ಹೆಂಗೆ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗಿಲ್ಲ, ನನಗೆ ಏನಾದರೂ ಗೈಡೆನ್ಸ್ ಇದ್ದರೆ ಸ್ವಲ್ಪ ಈಸಿ ಇರುತ್ತೆ ಅಂತ ಪ್ಲ್ಯಾನ್ ಮಾಡಿದರೆ ನಿಮಗೆ ಈ ಕೋರ್ಸು ಯೂಸ್ ಆಗುತ್ತೆ. ಸೊ ಈ ಕೋರ್ಸ್ ಏನಂದರೆ ಫ್ರೀ ಹೆಂಗೆ ನಿಮಗೆ ನಾನು ಟ್ರೇಸಿಂಗು ಮತ್ತು ಬೊಟಿಕ್ ಟ್ರೈನಿಂಗು ಹೇಳ್ಕೊಡ್ತೀನಿ. ಈ ಬಿಸ್ನೆಸ್ಲಿ ಏನೆಲ್ಲ ಪ್ಲಸ್ ಇದೆ, ಮೈನಸ್ ಇದೆ, ಏನು ಟೆಕ್ನಿಕ್ಸ್ ಇದೆ, ಸೊ ಇದೆಲ್ಲ ನಿಮಗೆ ನಾನು ತೋರಿಸ್ಕೊಡಕ್ಕೆ ಹೋಗ್ತೀನಿ. ಅದು ಸೇಮ್ ಡಿಸೆಂಬರ್ 31 ಅಂತ ಲಾಸ್ಟು ರಿಜಿಸ್ಟ್ರೇಷನು. ಜಸ್ಟ್ ಮೇಲಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿ, ನಾನು ಫ್ರೀ ಕೋರ್ಸ್ ಜಾಯಿನ್ ಮಾಡಬೇಕಂತ ಒಂದು ಮೆಸೇಜ್ ಮಾಡಿ, ನಿಮಗೆ ನಾನು ಗ್ರೂಪ್ ಲಿಂಕು ಕಳಿಸ್ತೀನಿ. ಸೊ ಅದರಲ್ಲಿ ನೀವು ಜಾಯಿನ್ ಮಾಡಿಬಿಟ್ರೆ ಎಲ್ಲ ಡೀಟೇಲ್ಸ್ ನಿಮಗೆ ನಾನು ಗ್ರೂಪಲ್ಲಿ ಕೊಡ್ತೀನಿ. January 3 ಅಂದೇ ಈ ಫ್ರೀ ಸೆಮಿನಾರು ನಾನು ಕಂಡಕ್ಟ್ ಮಾಡ್ತೀನಿ. ಡಿಸೆಂಬರ್ 31 ಅಂದರೆ ಲಾಸ್ಟು, ಆಮೇಲೆ ಆ ಗ್ರೂಪ್ ವರ್ಕ್ ಆಗೋಲ್ಲ. ನೀವು ಡಿಸೆಂಬರ್ 31 ಒಳಗಡೆ ಈ ವಿಡಿಯೋ ನೋಡೋರು ಯಾರಂದ್ರೇನು ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ನಾನು ಫ್ರೀ ಕೋರ್ಸ್ ಜಾಯಿನ್ ಮಾಡಬೇಕಂತ ನಿಮಗೆ ನಾನು ಗ್ರೂಪ್ ಲಿಂಕು ಕಳಿಸ್ಕೊಡ್ತೀನಿ. ಅದಕ್ಕೆ ಏನೂ ಪೇಮೆಂಟ್ ಇಲ್ಲ. January 3 ಸೆಮಿನಾರ್ ಬಂದು ಸ್ಟಾರ್ಟ್ ಆಗುತ್ತೆ 12 o'clock. ಇಟ್ಸ್ ಅ 2 hours ಸೆಮಿನಾರು. ಫಸ್ಟ್ ನಿಮಗೆ ಹೆಂಗೆ ಒಂದು ಸಿಂಪಲ್ ಡಿಸೈನ್ ಟ್ರೇಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಆಮೇಲೆ ಒಂದು ಬ್ರೈಡಲ್ ಡಿಸೈನ್ ಹೆಂಗೆ ಟ್ರೇಸ್ ಮಾಡಬೇಕಂತ ಈಸಿ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ, ಏನು ನಿಮಗೆ ಡ್ರಾಯಿಂಗ್ ನಾಲೆಜ್ ಎಲ್ಲ ಬೇಡ, ಈಸಿ ಟೆಕ್ನಿಕ್ಸ್ ಯೂಸ್ ಮಾಡಿ ಹೇಗೆ ಟ್ರೇಸ್ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಾಗಿದ ತಕ್ಷಣ ನಾವು ಜಾಸ್ತಿ ಬಿಸ್ನೆಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತೀವಿ. ಏನಾದರೂ ನೀವು ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಬೋದು, ಇಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಏನೇನೆಲ್ಲ ಪ್ರೊಸೀಜರ್ ಇದೆ, ಮತ್ತು ಈ ಬಿಸ್ನೆಸ್ಸಲ್ಲಿ ಏನೇನೆಲ್ಲ ಪ್ಲಸ್ ಇದೆ ಮೈನಸ್ ಇದೆ, ಹೆಂಗೆ ಸ್ಟಾರ್ಟ್ ಮಾಡ್ಬೋದು, ಸೊ ಇದೆಲ್ಲ ನಾವು ಹೇಳ್ಕೊಡಕ್ಕೆ ಹೋಗ್ತೀನಿ. ಸೊ ಇದಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡಿ, ಬೇರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಷನ್ಸ್ ಯಾರಿಗಾದರೂ ಬೇಕಂತನೋ ಇದು ಯೂಸ್ಫುಲ್ ಆಗಿದ್ರೇನೋ ಅವ್ರಿಗೆ ಇದು ಶೇರ್ ಮಾಡಿ. ಸೊ ಇವಾಗ ನೋಡಿ ನೆಕ್ಗೆ ಇಲ್ಲಿ ಏನೂ ಟ್ರೇಸಿಂಗ್ ಇಲ್ಲ, ಇದು ಕಂಟಿನ್ಯೂಸ್ ಡಿಸೈನ್ ಅಂತ ಹೇಳ್ತಾರೆ. ಸೊ ವಿತೌಟ್ ಟ್ರೇಸಿಂಗ್ ಈಸಿಲಿ ಒಂದು ಹೆವಿ ಡಿಸೈನ್ ಕೂಡ ನೀವು ವರ್ಕ್ ಮಾಡ್ಬೋದು. ಎಲ್ಲದಕ್ಕೆ ಟ್ರೇಸಿಂಗ್ ಮಾಡಬೇಕಂತ ಕೂಡ ಇಲ್ಲ. ಸೊ ಫ್ಯೂ ಡಿಸೈನ್ಸ್ಗೆ ಮಾತ್ರ ಟ್ರೇಸಿಂಗ್ ಇದೆ, ಫ್ಯೂ ಡಿಸೈನ್ಸ್ಗೆ ಟ್ರೇಸಿಂಗೇ ಬೇಡ. ಇವಾಗ ನೋಡಿ ಚೈನ್ ಸ್ಟಿಚ್ ಹಾಕಿಬಿಟ್ಟು ಫುಲ್ಲು ಬೀಡ್ಸ್ ಒಂದು 4 ಲೈನು ಹಾಕಿದ್ದೀನಿ. ನೆಕ್ಸ್ಟು ಸೆಂಟ್ರಲ್ಲಿ ಒಂದು ದಪ್ಪ ಬೀಡ್ಸು, ಸುತ್ತಿ ಚಿಕ್ಕ ಚಿಕ್ಕ ಬೀಡ್ಸು, ಒಂದು ಚಿಕ್ಕ ಫ್ಲವರ್ ಥರ ಫಾರ್ಮ್ ಆಗುತ್ತೆ, ಹಾಫ್ ಸರ್ಕಲ್ ಥರ ಹಾಕಿದ್ದೀನಿ. ಲಾಸ್ಟಲ್ಲಿ ಇವಾಗ ನೋಡಿ ಒಂದು ಇಡ್ಲಿ ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸು ಆ ಥರ ಹಾಕಿ ಒಂದು ಚಿಕ್ಕ ಫ್ಲವರ್ ಥರ ನಾವು ಸ್ಲೀವ್ಸಲ್ಲಿ ಹಾಕಿದ್ರಲ್ವ ಅದೇ ಥರ ಸೇಮ್ ನಾನು ಇಲ್ಲಿ ನೆಕ್ಗೆ ಹಾಕ್ತಾಯಿದ್ದೀನಿ. ಸೊ 3 ಬೀಡ್ಸ್ ಅಟ್ಯಾಚ್ ಮಾಡಿಬಿಟ್ಟು ನಾಟ್ ಹಾಕಿ. ಸೊ ನಿಮಗೇನು ಈ ಥರ ಬ್ಲೌಸ್ ಕಸ್ಟಮೈಸ್ ಮಾಡಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಕ್ಲಾಸಸ್ ಜಾಯಿನ್ ಮಾಡಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಫ್ರೀ ಸೆಮಿನಾರ್ ಜಾಯಿನ್ ಮಾಡಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಬೇಕಂತ ಮಾತ್ರ ಜಸ್ಟ್ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ, ಆವಾಗ ನಾನು ಅವೈಲಬಲ್ ಇರ್ತೀನಿ. ಸೊ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇದೆ. ಸೊ ಅಬ್ರಾಡ್ಲಿದ್ದು ಯಾರಾದ್ರು ನೋಡ್ರೇನು ನಿಮಗೆ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕು, ಸ್ಯಾರಿನೂ ನಮ್ಮ ಹತ್ರನೇ ಇದೆ. ನೀವು ಸ್ಯಾರೀಸ್ನು ಚೂಸ್ ಮಾಡಿಬಿಟ್ಟು ಅದಕ್ಕೆ ಗ್ರೂಪ್ ಕೂಡ ಇದೆ. ನೀವು ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡ್ತೀರಾ, ನೀವು ಬಲ್ಕಿಂಗ್ ಸ್ಟಾಕ್ ಎಲ್ಲ ತೊಗೋಬೇಕಂದ್ರೆ ನೀವು ಗ್ರೂಪಲ್ಲಿ ಜಾಯಿನ್ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮಗೆ ಗ್ರೂಪ್ ಲಿಂಕ್ ಬರುತ್ತೆ. ಸೊ ರೀಸೆಲ್ಲರ್ಸ್ ಕೂಡ ನೀವು ರೆಗ್ಯುಲರಾಗಿ ಅದರಲ್ಲಿ ಬರೋ ಸ್ಯಾರೀಸ್ ಎಲ್ಲ ಚೆಕ್ ಮಾಡಿ ನೀವು ರೀಸೆಲ್ನು ಮಾಡ್ಬೋದು. ಸೊ ಅದರಲ್ಲಿ ನಾನು ಕಾಂಚಿಪುರಂ ಸ್ಯಾರೀಸ್ನು ಪೋಸ್ಟ್ ಮಾಡ್ತೀನಿ, ನಾರ್ಮಲ್ ಸ್ಯಾರೀಸ್ನು ಪೋಸ್ಟ್ ಮಾಡ್ತೀನಿ. ನೀವು ಸ್ಯಾರಿ ತೊಗೊಂಡು ಅದಕ್ಕೆ ಬ್ಲೌಸಸ್ ಕಸ್ಟಮೈಸ್ ಮಾಡಿನೂ ತೊಗೋಬೋದು. ಸೊ ಆಗ ಫುಲ್ಲಿ ನೋಡಿ ಆ ಫ್ಲವರ್ ಫಿನಿಶ್ ಮಾಡಿದ್ದೀನಿ.
ಫೈನಲಿ ಸೆಂಟ್ರಲ್ಲಿ ಒಂದು ಕುಂದನ್ ಸ್ಟೋನ್ ಅಟ್ಯಾಚ್ ಮಾಡ್ತೀನಿ. ಸೊ ಅದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಒಂದೊಂದು ಕುಂದನ್ ಸ್ಟೋನು ಹಾಕ್ತಾಯಿದ್ದೀನಿ. ಸೊ ಸ್ಯಾರಿ ಪಿಂಕ್ ಕಲರು, ಸೇಮ್ ಈ ಬ್ಲೌಸ್ ಕಲರ್ ಏನೋ, ಬಟ್ ವಿಡಿಯೋಲಿ ಆ ಪಿಂಕ್ ಕಲರ್ ಥರ ಕಾಣಿಸ್ತಾ ಇಲ್ಲ, ಜಾಸ್ತಿ ಒಂದು ಆರೆಂಜ್ ಶೇಡ್ ಥರ ಕಾಣಿಸ್ತಾ ಇದೆ. ಬಿಕಾಸ್ ಆ ಗೋಲ್ಡ್ನು ಪಿಂಕ್ನು ಮಿಕ್ಸ್ ಆಗಿ ಒಂದು ಶೇಡ್ ಕಾಣಿಸ್ತಾ ಇದೆ. ಬಟ್ ಇದು ನೋಡಿದರೆ ಪಿಂಕ್ ಕಲರ್. ಸೊ ಅದಕ್ಕೆ ನಾನು ಪಿಂಕ್ ಕಲರಲ್ಲಿ ಕುಂದನ್ ಸ್ಟೋನ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ಟೋನ್ ಸ್ಟಿಕ್ ಮಾಡೋದಕ್ಕೆ ಅಂತ ಒಂದು ಪೆನ್ನೆಲ್ಲ ಇದೆ. ಸೊ ನೀವು ಪೆನ್ ಯೂಸ್ ಮಾಡಿನೂ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಒಂದು ಮ್ಯಾಚ್ ಸ್ಟಿಕ್ ಯೂಸ್ ಮಾಡಿನೂ ಈ ಥರ ಸ್ಟೋನ್ಸ್ ಎಲ್ಲ ಅಟ್ಯಾಚ್ ಮಾಡ್ಬೋದು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೆಗ್ಯುಲರಾಗಿ ನಾನು ಹಾಕೋ ವೀಡಿಯೋಸ್ ನಿಮಗೆ ಬರುತ್ತೆ. ಈ ಥರ ಜಾಸ್ತಿ ಬ್ಲೌಸಸ್ ಎಲ್ಲ ಡಿಸೈನ್ ಮಾಡೋ ವೀಡಿಯೋ ಎಲ್ಲ ನಿಮಗೆ ಹಾಕ್ತೀನಿ. ಸೊ ಇವಾಗ ನೋಡಿ ಇದು ಫುಲ್ಲಿ ಫಿನಿಶ್ ಆಗಿದೆ. ಫೈನಲಿ ಬ್ಲೌಸ್ ಹೇಗಿದೆ ಅಂತ ನೋಡಿ. ಇದು ಬಂದು ಅಗೇನ್ ಒಂದು ಟೇಲರ್ ಶಾಪಿಂದ ಬಂದು ಆರ್ಡ್ರ್ ಏನೋ, ಅವರು ಜಸ್ಟ್ ವರ್ಕ್ ಮಾಡಿ ಮಾತ್ರ ಕೊಡೋಕ್ಕೆ ಹೇಳಿದ್ದಾರೆ, ಅವರೇ ಸ್ಟಿಚಿಂಗ್ ಮಾಡ್ತಾರೆ. ಸೊ ಅದಕ್ಕೆ ನಾವು ವರ್ಕ್ ಮಾತ್ರ ಮಾಡಿಕೊಟ್ಟಿದ್ದೀವಿ. ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು ಮತ್ತು ಸ್ಲೀವ್ಸು. ಸೊ ಸ್ಲೀವ್ಸಲ್ಲಿ ನೋಡಿ ಎಲ್ಲ ಫ್ಲವರ್ ಹಾಕಿಬಿಟ್ಟು ಬಾರ್ಡ್ರ್ ಚೆನ್ನಾಗಿ ಹೆವಿ ತಿಕ್ಕಂಗೆ ನಾನು ವರ್ಕ್ ಮಾಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಬ್ರೈಟ್ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ. ಈವನ್ ಅದು ಬ್ರೊಕೇಡ್ ಬ್ಲೌಸ್ ಹೆಂಗೆ ಇದ್ರೇನು ನಾನು ಹಾಕಿರೋ ಡಿಸೈನ್ ಚೆನ್ನಾಗಿ ಬ್ರೈಟ್ ಹೆಂಗೆ ಕಾಣಿಸ್ತಾ ಇದೆ. ಎಸ್ಪೆಷಲಿ ಗೋಲ್ಡ್ ಬ್ರೊಕೇಡ್ ಎಲ್ಲ ಇರುವಾಗ ಗೋಲ್ಡಲ್ಲಿ ನಾವು ವರ್ಕ್ ಮಾಡೋದು ಸ್ವಲ್ಪ ಜಾಸ್ತಿ ಕಾಣಿಸ್ತಾನೆ ಇಲ್ಲ, ಅದಕ್ಕೆ ಸ್ವಲ್ಪ ತಿಕ್ಕಂಗೆ ವರ್ಕ್ ಮಾಡಬೇಕು. ಅದಕ್ಕೆ ನೋಡಿ ನಾನು 6 ಲೈನ್ಸು 7 ಲೈನ್ಸು ಆ ಬೀಡ್ ವರ್ಕ್ ಕೊಟ್ಟಿದ್ದೀನಿ. ಅದಕ್ಕೆ ಇದು ಚೆನ್ನಾಗಿ ಗ್ರ್ಯಾಂಡ್ ಹೆಂಗೆ ತಿಕ್ಕಂಗೆ ಕಾಣಿಸ್ತಾ ಇದೆ. ಮತ್ತು ಕೆಳಗಡೆ ಇರೋ ಬಾರ್ಡ್ರನ್ನ ನೋಡಿ ಹೈಲೈಟ್ ಮಾಡಿದ್ದೀನಿ, ಅದನ್ನು ಚೆನ್ನಾಗಿದೆ. ಸೊ ಇದು ವೆರಿ ಈಸಿಯಂಗೆ, ಇದು ಜಸ್ಟ್ ಬೀಡ್ ವರ್ಕು ಥ್ರೆಡ್ ವರ್ಕ್ ಗೊತ್ತಿದ್ರೇ ಈ ಡಿಸೈನ್ಸ್ ಎಲ್ಲ ಮಾಡ್ಬೋದು. ನನ್ನ ಸ್ಟೂಡೆಂಟ್ಸ್ ಎಲ್ಲ ಒಂದು 3 ಕ್ಲಾಸ್ 4 ಕ್ಲಾಸ್ ಕಂಪ್ಲೀಟ್ ಆದರೆ ಈ ಥರ ಡಿಸೈನ್ಸ್ ಎಲ್ಲ ಮಾಡ್ತಾರೆ. ಸೊ ಫೈನಲಿ ನೋಡಿ ಬ್ಲೌಸ್, ಬ್ಯಾಕ್ ನೆಕ್, ಫ್ರಂಟ್ ನೆಕ್ ಆ್ಯಂಡ್ ಸ್ಲೀವ್ಸು. ಸೊ ಇದೇ ಫೈನಲ್ ಔಟ್ಪುಟ್ಟು. ಸೊ ನಿಮಗೇನು ಈ ಥರ ಕಸ್ಟಮೈಸ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನೀವೇ ಈ ಡಿಸೈನ್ ನೋಡಿಬಿಟ್ಟು ಟ್ರೈ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಫ್ರೀ ಸೆಮಿನಾರ್ ಜಾಯ್ನ್ ಮಾಡಬೇಕಂದ್ರೇನು ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.